ಎಚ್.ಡಿ. ಕೋಟೆ ತಾಲೂಕು ಬಾವಲಿ ಗ್ರಾಮದ ಚೈತನ್ಯ ಭಾರತಿ ಎಜುಕೇಷನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ನವರ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ 3ನೇ ವರ್ಷದ ಗಡಿನಾಡ ಉತ್ಸವ ಮತ್ತು ಸಾಧಕರಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ ಹಾಗೂ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. 420 ಅಡಿ ಕನ್ನಡದ ಬಾವುಟದ ಮೆರವಣಿಗೆ ಮಾಡಿ ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶಾಸಕ ಅನಿಲ್ ಚಿಕ್ಕಮಾದೂರ್ ಅವರ ಅನುಪಸ್ಥಿತಿಯಲ್ಲಿ ಅವರ ಧರ್ಮಪತ್ನಿ ಶ್ರೀಮತಿ ಸೌಮ್ಯ ಅನಿಲ್ ಅವರು ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸೋಮಣ್ಣ ಮೊತ್ತ ಹಾಡಿ ಹಾಗೂ ಗಣ್ಯರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸ್ವತಃ ಸೌಮ್ಯ ಅನಿಲ್ ಅವರು ಕೂಡ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಈ ವೇಳೆ ಮಾತನಾಡಿದ ಶಾಸಕರ ಪತ್ನಿ ಸೌಮ್ಯ, ನವೆಂಬರ್ ತಿಂಗಳು ಬಂತು ಅಂದರೆ ಸಾಕು, ಕೆಂಪು ಹಳದಿ ಕನ್ನಡದ ಬಾವುಟಗಳು ರಾಜ್ಯಾದ್ಯಂತ ರಾರಾಜಿಸುತ್ತವೆ. ನವೆಂಬರ್ 1ರಿಂದ ನವೆಂಬರ್ 31ರವರೆಗೆ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ಸಾಕಷ್ಟು ಕವಿಗಳು, ಸಂತ ಶ್ರೇಷ್ಠರು, ಸಾಹಿತಿಗಳು, ಮಹಾನ್ ವ್ಯಕ್ತಿಗಳು ಹುಟ್ಟಿದ ಪುಣ್ಯಭೂಮಿ ಈ ಕರ್ನಾಟಕ. ನಾವೆಲ್ಲ ಪರಿಶುದ್ಧವಾದ ಗಾಳಿ, ಪ್ರಾಣಿ ಸಂಪತ್ತು, ವನ ಸಂಪತ್ತು, ಜಲ ಸಂಪತ್ತಿನ ನಡುವೆ ಪ್ರಕೃತಿಯ ಸೌಂದರ್ಯದ ಮಡಿಲಿನಲ್ಲಿ ಬದುಕುತ್ತಿದ್ದೇವೆ. ಇಂತಹ ಕರ್ನಾಟಕದ ಜಿಲ್ಲೆಯಲ್ಲಿ ನಾವು ಹುಟ್ಟಿದ್ದೇ ಪುಣ್ಯ ಅಂದರೆ ತಪ್ಪಾಗಲಾರದು. ಇತ್ತೀಚಿನ ದಿನಗಳಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳು ಕನ್ನಡವನ್ನು ಕಡೆಗಣಿಸಿ ಇಂಗ್ಲಿಷ್ ವ್ಯಾಮೋಹಕ್ಕೆ ಬಿದ್ದಿದ್ದಾರೆ. ನಾವು ಕನ್ನಡವನ್ನು ಬೆಳೆಸಬೇಕಿಲ್ಲ, ಉಳಿಸಿಕೊಂಡು ಹೋದರೆ ಸಾಕು. ಮಕ್ಕಳಲ್ಲಿ ಕನ್ನಡ ಮತ್ತು ನಾಡಿನ ಸಾಧಕರು ಹಾಗೂ ದೇಶ ಮತ್ತು ನಾಡಿನ ಸಂಸ್ಕೃತಿಯ ಬಗ್ಗೆ ಜ್ಞಾನ ತುಂಬಬೇಕು ಎಂದು ಮನವಿ ಮಾಡಿದರು. ಇನ್ನು ಗ್ರಾಮಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಶಾಸಕರ ಗಮನಕ್ಕೆ ತನ್ನಿ, ಸಾಧ್ಯವಾದಷ್ಟು ಬೇಗ ಸಮಸ್ಯೆಗಳನ್ನು ಪರಿಹರಿಸುವ ಕೆಲಸ ಮಾಡುತ್ತೇವೆ ಎಂದರು. ಕಾರ್ಯಕ್ರಮದ ಸಂಯೋಜಕರಾದ ಸಿವಿಕ್ ಟ್ರಸ್ಟ್ನ ನಂದಿನಿ ನೀಲಕಂಠರವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಬಾವಲಿ ವ್ಯಾಪ್ತಿಯ ದೊಡ್ಡ ಬೈರನಕುಪ್ಪೆ ಹಳ್ಳಿಯ ನಿವಾಸಿಗಳು, ಮಹಿಳಾ ಪರ ಹೋರಾಟಗಾರರಾದ ಜಶೀಲಾ, ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾದ ಸೌಮ್ಯ ಮಂಜುನಾಥ್, ಸೋಮಣ್ಣ, ಮಹೇಶ್ ಶೆಟ್ಟಿ, ಶಾಲಿನಿ, ಪಂಚಾಯಿತಿ ಅಧ್ಯಕ್ಷರು, ಸುಬ್ರಹ್ಮಣ್ಯ ಸ್ವಾಮಿ ಸದಸ್ಯರು, ಪುಟ್ಟಣ್ಣ, ಶಿವಲಿಂಗ, ಪ್ರೇಮ್, ರವಿ ನೆನಪು ಸೇರಿದಂತೆ ಹಲವು ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು. ಉಮೇಶ್ ಕೋಟೆ, ಟಿವಿ3 ಕರ್ನಾಟಕ, ಎಚ್.ಡಿ. ಕೋಟೆ. ಎಲ್ಲಾ ಕಡೆನೂ ಕನ್ನಡ ರಾಜ್ಯೋತ್ಸವನ್ನ ನವೆಂಬರ್ 1ನೇ ತಾರೀಕು ನಾವು ಬಹಳ ವಿಜೃಂಭಣೆಯಿಂದ ದೇಶಭಕ್ತಿಯೊಂದಿಗೆ ಆಚರಣೆ ಮಾಡ್ತಕ್ಕಂಥದ್ದು. ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ, ಕಲಾ ತಂಡಗಳನ್ನ ರಚಿಸಿ ಮಾಡ್ತಕ್ಕಂಥ ಒಂದು ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ವಿಶೇಷವಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು. ಮಕ್ಕಳಲ್ಲಿ ನಾವು ಏನು ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಉದಾಹರಣೆಗೆ ನಮ್ಮ ಮಕ್ಕಳೇ ಆಗ್ಬೋದು, ಕೆಲವರು ಅಫಿಷಿಯಲ್ಸ್ಗಳಿಗೆ ಏನಿದ್ದಾರೆ ಅವರೆಲ್ಲರೂ ಕೂಡ ಮಕ್ಕಳನ್ನ ದೊಡ್ಡ ದೊಡ್ಡ ಶಾಲೆಯಲ್ಲಿ ಓದಿಸಕ್ಕಂಥದ್ದು. ಕನ್ನಡ ಎಲ್ಲೋ ಒಂದ್ ಕಡೆ ನಮ್ಮ ಕನ್ನಡ ಭಾಷೆ ಇತ್ತೀಚಿನ ದಿನಗಳಲ್ಲಿ ಮರೆ ಆಗ್ತಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಕನ್ನಡ ಮಾಧ್ಯಮದ ಶಾಲೆಗಳು ಕೂಡ ಅದರಂತೆಯೇ ಕಾಣ್ತಾ ಇಲ್ಲ. ಇಲ್ಲೂ ಕೂಡ ಈಗೆಲ್ಲ ಆಂಗ್ಲ ಮಾಧ್ಯಮದ ಶಾಲೆಗೆ ಸೇರಿಸ್ತಕ್ಕಂಥದ್ದು. ಮಕ್ಕಳಿಗೆ ನಾವು ಒಂದು ಕನ್ನಡ ಭಾಷೆ, ನಮ್ಮ ಕನ್ನಡ ದೇಶದ ಒಂದು ಅಭಿಮಾನ, ಮಹತ್ವವನ್ನ ನಾವು ಮಕ್ಕಳಲ್ಲಿ ಹುಟ್ಟಾಕಂತ ಕೆಲಸ ಕಾರ್ಯಗಳು ಆಗ್ಬೇಕು. ಜನ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸಗಳು ಆಗ್ಬೇಕು. ಬೆಳೆಯೋ ಮಕ್ಕಳಲ್ಲಿ ಕನ್ನಡದ ಮಹತ್ವವನ್ನ, ಕನ್ನಡದ ಭಾಷೆಯ ಮಹತ್ವವನ್ನ ತಿಳಿಸ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಬೇಕು. ಮಕ್ಕಳಿಗೆ ನಾವು ಕನ್ನಡ ಭಾಷೆಯನ್ನು ನಾವು ಯಾವ ರೀತಿ ಅದರಲ್ಲಿ ಭಾಷೆನಲ್ಲಿ ಹೇಗೆ ಅದರ ಮಹತ್ವ ಇದೆ, ನಾವು ಇರ್ತಕ್ಕಂಥ ಕನ್ನಡ ನಾಡು ಬಹಳ ಸಂಪದ್ಭರಿತವಾದಂತಹ ಒಂದು ಹೆಮ್ಮೆಯ ನಾಡು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಏನು ಈಗ ನಾವು ಕೂತಿರ್ತಕ್ಕಂಥ ಜಾಗನೂ ಕೂಡ ಹಚ್ಚ ಹಸಿರುಗಳಿಂದ ಕೂಡಿರ್ತಕ್ಕಂತಹ ಪ್ರಕೃತಿಯಲ್ಲಿ ನಾವು ಇವತ್ತು ಎಲ್ಲ ಸೇರಿದೀವಿ. ಹಾಗಾಗಿ ಈ ಒಂದು ಸಂಪನ್ಮೂಲ ಇದೆಯಲ್ಲ, ಇದು ನಮ್ಮ ನಾಡಲ್ಲಿ ಮಾತ್ರ ಇದು ಸಿಗೋದಕ್ಕೆ ಸಾಧ್ಯ. ಈ ಪಕ್ಷಿ, ಪ್ರಾಣಿಗಳು, ಗಿಡ ಮರಗಳು, ಹರಿಯುವ ನೀರುಗಳು, ಬೆಟ್ಟ ಗುಡ್ಡಗಳು, ಹಲವಾರು ಸಂತರು, ಶಿವಶರಣರು, ದಾಸರು, ಕವಿಗಳು, ಸಾಹಿತಿಗಳು, ಇವರೆಲ್ಲರೂ ಕೂಡ ಜನಿಸಿದಂತಹ ನಮ್ಮ ಕನ್ನಡ ನಾಡು ನಿಜಕ್ಕೂ ಪುಣ್ಯಭೂಮಿ. ಈ ಪುಣ್ಯಭೂಮಿಯಲ್ಲಿ ನಾವು ಕೂಡ ಹುಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಅದೃಷ್ಟ. ನಮ್ಮ ನೆಲ ಜಲಕ್ಕಾಗಿ ಹೋರಾಡಿರ್ತಕ್ಕಂತಹ ಅನೇಕ ಮಹನೀಯರನ್ನು ಕೂಡ ನಾವು ಈ ಒಂದು ಸಮಯದಲ್ಲಿ ನೆನೆಯಬೇಕಾಗ್ತದೆ. ಹಾಗಾಗಿ ಹೆಚ್ಚಾಗಿ ನಾವು ಶಿಕ್ಷಣಕ್ಕೆ ಒತ್ತನ್ನು ಕೊಡೋದಾದ್ರೆ ಮಕ್ಕಳಲ್ಲಿ ಒಂದು ಕನ್ನಡ ಭಾಷೆ ಬಗ್ಗೆ, ಮಹತ್ವದ ಬಗ್ಗೆ, ನಮ್ಮ ದೇಶದ ಸಂಸ್ಕೃತಿ, ಪರಂಪರೆ, ಸಂಪ್ರದಾಯದ ಬಗ್ಗೆ ಮಕ್ಕಳಲ್ಲಿ ಹೆಚ್ಚಿನ ಮಹತ್ವವನ್ನು ನಾವು ತಿಳಿಸ್ಕೊಡ್ಬೇಕು ಹೇಳಿ ತಮ್ಮೆಲ್ಲರನ್ನೂ ನಾನು ಈ ಸಮಯದಲ್ಲಿ ಮನವಿ ಮಾಡ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಂದಿನಿ ಮೇಡಮ್ ಅವರು ಆಹ್ವಾನ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಒಂದು ಭಾಗದಲ್ಲಿ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಮಾನ್ಯ ಶಾಸಕರಿಗೆ ತಾವು ಈ ಭಾಗದ ಮುಖ್ಯಸ್ಥರ ಮೂಲಕ ಮನವಿಯನ್ನ ಮಾಡಿಕೊಂಡು ಒಂದು ಅರ್ಜಿಯನ್ನ ಸಲ್ಲಿಸಿ ಸಾಧ್ಯವಾದಷ್ಟು ಅವರು ತಮ್ಮ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಬಂದಂತ ಸಮಯದಲ್ಲಿ ತಾವು ಮುಖ್ಯಸ್ಥರ ಮುಖಾಂತರ ನೀವು ಅವ್ರಿಗೆ ಅರ್ಜಿಯನ್ನ ಕೊಡಬಹುದು. ಇಲ್ಲಿನ ಬೇಡಿಕೆಗಳಿದ್ದಲ್ಲಿ, ಏನಾದ್ರು ಸಮಸ್ಯೆಗಳಿದ್ದಲ್ಲಿ ನೀವು ಅವ್ರಿಗೆ ಅರ್ಜಿಯನ್ನ ಕೊಡಿ.
ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಅವರು ಬಂದಿರಲಿಲ್ಲ, ಹುಷಾರಿಲ್ಲದ ಕಾರಣ ಅವರು ಬರಕ್ಕಾಗ್ಲಿಲ್ಲ. ಹಾಗಾಗಿ ಅವ್ರ ಪರವಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ, ನಮ್ಮ ಕನ್ನಡವನ್ನ ಬಳಸಿ, ಹೆಚ್ಚಾಗಿ ಬಳಸಿ, ಬೆಳೆಸಿ, ಕನ್ನಡದ ಮಹತ್ವವನ್ನ ಉತ್ತಮ ರೀತಿಯಲ್ಲಿ ಹೆಚ್ಚಾಗಿ ಬೆಳೆಸಿ ಅಂತ ಹೇಳ್ತಾ, ಈ ದಿನ ತಾಯಿ ಕನ್ನಡಾಂಬೆಯನ್ನ, ಭುವನೇಶ್ವರಿಯನ್ನ ಪ್ರಾರ್ಥಿಸುತ್ತಾ ತಮ್ಮೆಲ್ರಿಗೂ ಒಳ್ಳೇದಾಗ್ಲಿ, ಆ ಭಗವಂತ ತಮಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಡ್ಲಿ ಅಂತ ಹೇಳ್ತಾ ತಮ್ಮೆಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಈ ಸಮಯದಲ್ಲಿ ನಂದಿನಿ ಅವರು ಕೂಡ ಮೊನ್ನೆ ಅಷ್ಟೇ ಅವ್ರ ತಂದೆಯನ್ನ ಕಳ್ಕೊಂಡು ನಮ್ಮೆಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ರು. ಹಾಗಾಗಿ ಅವರು ಜವಾಬ್ದಾರಿ ಇರೋದ್ರಿಂದ ಇವತ್ತು ನೋವಲ್ಲೂ ಕೂಡ ಈ ಸಮಯದಲ್ಲಿ ಬಂದು ನಮ್ಮನ್ನ ಗೌರವವನ್ನು ಸಲ್ಲಿಸಿದ್ದಾರೆ ನಮ್ಗೆ. ಹಾಗಾಗಿ ಅವ್ರಿಗೂ ಕೂಡ ಭಗವಂತ ಕುಟುಂಬಕ್ಕೆ, ತಂದೆಯನ್ನ ಕಳ್ಕೊಂಡಿರ್ತಕ್ಕಂಥ ನೋವಲ್ಲಿ ಇರ್ತಕ್ಕಂಥ ಕುಟುಂಬಕ್ಕೆ ಶಕ್ತಿಯನ್ನ ಕೊಡ್ಲಿ ಅವ್ರಿಗೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಜೈ ಕನ್ನಡ.